ಸೀರಿಯಲ್ ಶುರುವಿನಲ್ಲಿ ವಿದ್ಯಾ ಸತೀಶಂಗೆ ಅಣ್ಣ ಅಂತ ಹೇಳಿ ಕರೆದ್ಬಿಡ್ತಾನೆ. ಅವನ ಮುಖ ಸಪ್ಪಗೆ ಮಾಡ್ಕೊತಾನೆ. ಅಣ್ಣ ದಾಳಿಂಬೆ ಜ್ಯೂಸ್ಗೆ ಶುಗರ್ ಮತ್ತು ಐಸ್ ಬೇಡ ಅಂದ್ಬಿಡು ಅಂತ ಹೇಳ್ತಾಳೆ. ಅವನು ದಾಳಿಂಬೆ ಜ್ಯೂಸ್ಗೆ ಶುಗರ್ ಮತ್ತು ಐಸ್ ಬೇಡ ಅಂತ ಹೇಳಿ ದಾಳಿಂಬೆಗೆ ಶುಗರ್ ಐಸ್ ಬೇಡ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಅದಕ್ಕೆ ವಿದ್ಯಾ ನಿನ್ನ ಅಣ್ಣ ಅಂತ ಕರೆದ್ರೆ ಬೇಜಾರಾಗುತ್ತಾ ಅಂತ ಹೇಳಿ ಅವನಿಗೆ ಕೇಳ್ತಾನೆ. ಇಲ್ಲ ಅಂತ ಹೇಳಿ ಸತೀಶನು ಹೇಳ್ತಾನೆ. ವಿದ್ಯನ್ ಫ್ರೆಂಡು ಯಾಕೆ ನೀನು ಅವನ್ನ ಅಣ್ಣ ಅಂತ ಕರೆದೆ, ಅವ್ನು ನಿನ್ನ ಕ್ಲಾಸ್ಮೇಟ್ ಅಲ್ವಾ, ಇಷ್ಟು ದಿನ ಸತೀಶ ಅಂತಲೇ ಕರೀತಿದ್ದೆ ಅಲ್ವಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ವಿದ್ಯಾ ಅವ್ನು ತೋರಿಸೋ ಅಕ್ಕರೆನೆಲ್ಲ ನೋಡಿದ್ರೆ ನನಗೆ ಅಣ್ಣ ಅಂತಲೇ ಕರಿಬೇಕು ಅನಿಸುತ್ತೆ ಅಂತ ಹೇಳ್ತಾಳೆ. ನಾನು ಹುಟ್ಟಿದವರು ಅಂತ ಅಣ್ಣ ಇಲ್ಲದೇ ಇರ್ಬೋದು, ಆದರೆ ಪ್ರೀತಿ ಕೊಡೋ ಅಣ್ಣಂದಿರು ತುಂಬಾ ಇದ್ದಾರೆ ನನಗೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಭದ್ರ ಒಬ್ಬನೇ ಕೂತಿರ್ತಾನೆ. ಅಲ್ಲಿಗೆ ಸಾವಿತ್ರಿ ಮತ್ತು ಸಾವಿತ್ರಿಗಳು ಬಂದು ಸಾವಿತ್ರಿ ಹೇಳ್ತಾಳೆ, ಎಂಥ ಪರಿಸ್ಥಿತಿ ತಂದ್ಬಿಟ್ಲು ನೋಡು ಅವಳು ಅಂತ ಹೇಳಿ, ಏ ವಿದ್ಯಾ ವಿದ್ಯಾ ಎಲ್ಲೋಗಳೆ ಅವಳು ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಅದಕ್ಕೆ ಭದ್ರ ಹೇಳ್ತಾನೆ, ಅವಳು ಮನೇಲಿದ್ದಾಳೆ, ಕಾಲೇಜ್ಗೆ ಹೋಗಿದ್ದಾಳೆ. ಸಾವಿತ್ರಿ ಹೇಳ್ತಾಳೆ, ಗಂಡಸು ಮನೇಲಿ ಕೂತ್ ಕೆಟ್ಟ, ಹೆಂಗಸು ಬೀದಿ ತಿರುಗಿ ಕೆಟ್ಟಲು ಅಂತ ಹೇಳೋ ಮಾತನ್ನ ಮರೆತುಬಿಟ್ಟಿಯಾ ನೀನು ಅಂತ ಹೇಳಿ ಇನ್ನೂ ಚುಚ್ಚುಮಾತುಗಳನ್ನ ಆಡ್ತಾಳೆ. ಅದು ಹೆಂಗೆ ಬಿಟ್ಬಿಟ್ಟೆ ಭದ್ರ ನೀನು ಅವಳನ್ನ ಹೋಗೋದಕ್ಕೆ, ಮನೆ ಕಾನೂನು ಗೊತ್ತಿಲ್ವಾ ಅವಳಿಗೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ವಿನಂತಿನೂ ಗಂಡನ ಮಾತನ್ನ ಮೀರಿ ಹೋಗೋಳೆ. ಕಾಲೇಜಲ್ಲಿ ಅಯಸ್ಕಾಂತದ ಥರ ಏನೋ ಒಂದು ಸೆಳೀತಾ ಇರ್ಬೋದು, ಅದಕ್ಕೋಸ್ಕರ ಹೋಗಿರಬೇಕು ವಿದ್ಯಾ ಅಂತ ಹೇಳಿ ವಿನಂತಿ ಇನ್ನೂ ಚುಚ್ಚುಮಾತುಗಳನ್ನ ಆಡ್ತಾಳೆ. ತಮ್ಮಿಷ್ಟಕ್ಕೆ ತಾವೇ ಏನೇನೋ ಮಾತಾಡ್ಕೊಳ್ತಿರ್ತಾರೆ. ಭದ್ರ ನೋಡೋಷ್ಟು ನೋಡಿ ಕೋಪದಲ್ಲಿ, ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ, ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಕೊಡಲ್ಲ, ಕೋಪ ಬರೆಸ್ಬೇಡಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟೋಗ್ತಾನೆ ಭದ್ರ. ಸಾವಿತ್ರಿ ಹೇಳ್ತಾಳೆ, ಇದ್ದಂಗೆ ಹೇಳಿದ್ರೆ ಅವ್ರ ಹೆಂಡ್ತಿನ ಅದ್ಬಸ್ತಲ್ಲಿ ಹಿಡ್ಕೊಳಕ್ಕಾಗದೆ ನಮ್ಮ ಮೇಲೆ ಕೋಪ ತೀರಿಸ್ತಾನೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಇನ್ನು ವಿದ್ಯಾ ಮತ್ತು ವಿದ್ಯುನ್ ಫ್ರೆಂಡು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗೋಸ್ಕರ ಕಾಯ್ತಿರ್ತಾರೆ. ಅವರಿಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಬಸ್ನಲ್ಲಿರೋವಂಥ ರಶ್ನ, ಮತ್ತು ನಾನು ಬೇರೆ ನಿಂತ್ಕೊತೀನಿ, ನೀನು ಪ್ರೆಗ್ನೆಂಟು, ನೀನು ಹೇಗೆ ನಿಂತ್ಕೊತೀಯಾ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸತೀಶನ ಗಾಡಿ ಬರುತ್ತೆ. ಸತೀಶ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನೇ ಅಂತ ಹೇಳಿ ಇಬ್ಬರೂ ಸಹ ಕೂಗ್ತಾನೆ. ಮೊದಲಿಗೆ ಬೇಡ ಅಂತಾನೆ ಹೇಳ್ತಾನೆ. ಆಮೇಲೆ ಸತೀಶ, ನಾನು ಊರ ಹತ್ರನೇ ಹೋಗ್ತಾಯಿದ್ದೀನಿ, ನಾನೇನು ಖಾಲಿ ಗಾಡಿಲೇ ಹೋಗ್ತಾ ಇರೋದು, ಜಾಗ ಇದೆ ಬಂದು ಕೂತ್ಕೊಳ್ಳಿ, ಒಬ್ಬನೇ ಹೋಗೋ ಬದಲು ನೀವು ಬನ್ನಿ ಜೊತೆಯಲ್ಲಿ ಅಂತ ಹೇಳಿ ಇಬ್ಬರೂ ಸಹ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾನೆ. ಇನ್ನು ಸುಭಾಷ ಈಶ್ವರಿಗೆ ಫೋನ್ ಮಾಡ್ತಾಳೆ. ಹೇಳೋ ಸುಭಾಷ ಅಂತ ಹೇಳಿ ಹೇಳಿದ್ದಕ್ಕೆ ಸುಭಾಷ, ನನ್ನ ಕೈಯಲ್ಲಿ ಖರ್ಚಿಗೆ ಕಾಸಿಲ್ಲ ಅಂತ ಹೇಳ, ಅಥವಾ ಕೆರೆನ ಬಾವಿನ ನೋಡ್ಕೋಬೇಕು ಅಂತ ಹೇಳ ಅಂತ ಹೇಳಿ ಹೇಳ್ತಾನೆ. ನಾನೇನು ಮಾಡಲ ಸುಭಾಷ, ನನ್ನ ಪರಿಸ್ಥಿತಿನೇ ಕೆಟ್ಟೋಗಿದೆ, 1-2 ತಲೆನೋವು, 108 ತಲೆನೋವು ಬಂದಿದೆ ನನಗೆ ಇವಾಗಲೇ. ಇನ್ನು ದುಡ್ಡು ಅಂತ ನಿನ್ನ ಎದೆ ಮೇಲೆ ನಿಂತ್ಕೊಂಡ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ, ಅಲ್ಲ ಹೆಂಗೋ ನಾನು ನಂಜೇಗೌಡರು ಮಾವನ ಮನೇಲಿ ಇದ್ದೀನಿ, ಅಕಸ್ಮಾತ್ ಏನಾದರೂ ನಾನು ರೂಮ್ ಮಾಡ್ಕೊಂಡಿರ್ಬೇಕು ಅಂದಿದ್ರೆ ಪರಿಸ್ಥಿತಿ ಹೆಂಗೆ, ನನ್ನ ಕತೆ ಏನಾಗಿರ್ತಿತ್ತು ಹೇಳು ಅಂತ ಹೇಳಿ ಸುಭಾಷ ಅವ್ರ ಅಮ್ಮನಿಗೆ ಹೇಳ್ತಾನೆ. ಈಶ್ವರಿ ಮತ್ತೆ ಕೇಳ್ತಾಳೆ, ಎಲ್ಲಿದ್ದೀನಿ ಅಂದೆ, ನಂಜೇಗೌಡರು ಮಾವನ ಮನೇಲಿ ಕಣವ ಅಂತ ಹೇಳಿ ಹೇಳ್ತಾನೆ ಸುಭಾಷ ಮತ್ತೆ ಯಾಕಮ್ಮ ಅಂತ ಹೇಳಿ ಕೇಳ್ತಾನೆ. ಯಾಕೆ ಏನು ಅಂತ ಟೈಮ್ ಬಂದಾಗ ಹೇಳ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲಿ ಗಂಟ ನೀನು ಅಲ್ಲೇ ಇರಬೇಕು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಫೋನ್ ಕಟ್ ಮಾಡಿದ ಮೇಲೆ ಈಶ್ವರಿ ಮನಸ್ಸಲ್ಲೇ ಅನ್ಕೊತಾಳೆ, ಇದನ್ನು ನಾನು ನನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೋಬೇಕು ಈ ಸಂದರ್ಭನ ಅಂತ ಹೇಳಿ ವಿದ್ಯನ್ ಫ್ರೆಂಡು ಚಿಕ್ಕಮ್ಮನ ಮನೆಗೆ ಹೋಗ್ಬೇಕು ಇವತ್ತು ಅಂತ ಹೇಳಿ ದಾರಿ ಮಧ್ಯಾಹ್ನ ಒಂದು ಊರಲ್ಲಿ ಇಳ್ಕೊತಾಳೆ. ಸ್ವಲ್ಪ ದೂರ ಮತ್ತೆ ವಿದ್ಯಾ ಹತ್ಕೊತಾಳೆ. ಅವಳನ್ನು ಸಹ ಅವ್ರ ಊರ ಹತ್ರ ಬಿಡ್ತಾನೆ. ಅದನ್ನು ಭದ್ರೇಗೌಡ ನೋಡಿಬಿಡ್ತಾನೆ. ಗಾಡಿದು ಟೈರು ಪಂಚರ್ ಆಗಿಬಿಟ್ಟಿರುತ್ತೆ. ಅದನ್ನು ಹೇಳ್ತಾನೆ, ಅಣ್ಣ ಒಂದು ನಿಮಿಷ ನಿಂತ್ಕೊಳ್ಳಿ, ಈಗ ನೋಡಿ ಗಾಡಿ ಟೈರು ಪಂಚರ್ ಆಗಿಬಿಟ್ಟಿದೆ ಅಂತ ಹೇಳಿ, ಇಲ್ಲ ಮುಂದೆ ಎಲ್ಲಾದರೂ ಹಾಕಿಸ್ಕೊತೀನಿ ಬಿಡು ಅಂತ ಹೇಳಿ ಅವ್ನು ನೋಡ್ಬಿಟ್ಟು ಸತೀಶ ಹೇಳ್ತಾನೆ. ಅವ್ನು ಟಾಟಾ ಬಾಯ್ ಮಾಡೋದನ್ನ ಭದ್ರನ್ನು ನೋಡ್ತಾನೆ. ಕಣ್ಮಣಿ ಮತ್ತು ಡ್ರೈವರು ಪಬ್ ಹತ್ರ ಬಂದು ಗಾಡಿ ನಿಲ್ಲಿಸ್ತಾರೆ. ಕಣ್ಮಣಿ ಇಳಿದು ಪಬ್ ಒಳಗಡೆ ಹೋಗ್ತಿರ್ತಾಳೆ. ಡ್ರೈವರು ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೇಳಿ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಕಣ್ಮಣಿ ಕಾಣಿಸ್ತಾ ಇಲ್ವಾ, ಪಬ್ ಮುಂದೆ ನಿಂತಿದ್ದೀನಿ ಅಂದರೆ ಪಬ್ ಒಳಗಡೆ ಹೋಗ್ತಾ ಇದ್ದೀನಿ ಅವ್ನು ಹೇಳ್ತಾನೆ. ಡ್ರೈವರು ಅಲ್ಲೆಲ್ಲ ಹೋಗಬಾರ್ದು ಮೇಡಮ್, ನಿಮ್ಮಂಥವ್ರಿಗೆಲ್ಲ ಸರಿ ಇರಲ್ಲ ಅಂತ ಹೇಳಿ, ಆದರೂ ಸಹ ನೋಡಲ್ಲಿ ಜೀವನದಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾವ್ರೆ, ಇಷ್ಟು ಎಂಜಾಯ್ಮೆಂಟ್ ಇಲ್ಲ ಅಂದರೆ ಹೆಂಗೆ, ಜೀವನನೇ ವೇಸ್ಟು ಅಂತ ಹೇಳಿ ಅವ್ನು ಮಾತುಕು ಮೀರಿ ಪಬ್ ಒಳಗಡೆ ಹೋಗ್ಬಿಡ್ತಾಳೆ. ಅವಳು ಮರ್ವಾದೆಯಿಂದ ಬಾಯಿ ಮುಚ್ಕೊಂಡಿರು ಅಂತ ಹೇಳಿ ಡ್ರೈವರ್ಗೆ ಕಣ್ಮಣಿ ಬೈತಾಳೆ. ಇನ್ನು ಪಬ್ ಒಳಗಡೆ ಹೋಗ್ತಾ ಇರೋದನ್ನ ಸುಭಾಷ ನೋಡ್ತಾನೆ. ತಕ್ಷಣ ಸುಭಾಷ ಈಶ್ವರಿಗೆ ಫೋನ್ ಮಾಡ್ತಾನೆ. ಈಶ್ವರಿ ಕಾಸು ಕೇಳ್ಕೊಂಡು ಅವಾಗವಾಗ ಫೋನ್ ಮಾಡಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ ಅಂತ ಹೇಳಿ ಬೈತಾಳೆ. ಅಲ್ಲ ಕಣವ, ನನ್ನ ಮಾತು ಕೇಳು, ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಸುಭಾಷ. ಕಣ್ಮಣಿ ಪಬ್ ಒಳಗಡೆ ಬಂದಿದ್ದಾಳೆ. ಓ ಅಂದರೆ ನೀನು ಪಬ್ಗೆ ಹೋಗಿದ್ಯಾ ಅಂತ ಹೇಳಿ ಸುಭಾಷನಿಗೆ ಈಶ್ವರಿ ಬೈತಾಳೆ. ನಾನು ಪಬ್ಗೆ ಬಂದಿರೋದು ಬಿಡಮ್ಮ, ಈಗ ಅವಳು ಬಂದಿರೋದನ್ನ ಯೋಚನೆ ಮಾಡು. ದಿಟಗಂಡ್ಲ
ಎಲ್ಲ ವಿಷಯದಲ್ಲೂ ನನ್ನ ಮಕ್ಕಳೇ ತಪ್ಪು ಮಾಡಿದ್ದಾರೆ ಅಂತ ತೋರ್ಸೋಕ್ಕೆ ದಾರಿ ಸಿಕ್ಕಿದೆ. ಆದರೆ ಈಗ ಅವರು ಹೊಟ್ಟೆಲಿ ಹುಟ್ಟಿರೋ ಮಕ್ಕಳೇ ತಪ್ಪು ಮಾಡಿದ್ದಾರೆ ಅಂತ ತೋರ್ಸೋಕ್ಕೆ ಒಳ್ಳೆ ದಾರಿ ಸಿಕ್ಕಿದೆ ಬಿಡು. ಇದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಅವಳು ಒಳ್ಳೆ ದಾರಿನೇ ಮಾಡಿಕೊಟ್ಟವಳೆ ನಮಗೆ ಅಂತ ಹೇಳಿ ಸುಭಾಷನ್ ಹತ್ರ ಹೇಳ್ತಾಳೆ. ಈಗಲೇ ನಿನಗೆ ಗೊತ್ತಿರೋರ ಕೈಯಲ್ಲಿ ಡ್ರಗ್ಸ್ ಪ್ಯಾಕೆಟ್ನ ತೊಗೊಂಡೋಗಿ ಪಬ್ ಒಳಗಡೆಗೆ ಕಳಿಸು. ಅಲ್ಲಮ್ಮ ಅವಳೇನಾದರೂ ಸಿಕ್ಕಿದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಸಿಕ್ಬಿಡಿ ಅಂತಲೇ ಹೇಳ್ತಾ ಇರೋದು. ಅದಾದಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ಪಬ್ಬಲ್ಲಿ ಡ್ರಗ್ಸ್ ಪಾರ್ಟಿ ನಡೀತಾ ಇದೆ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡು, ಮುಂದಿಂದ ನಾನು ನೋಡ್ಕೊತೀನಿ, ಆಮೇಲೆ ಅದೇನೇನಾಗಬೇಕೋ ತಾನಾಗೆ ಆಗುತ್ತೆ ಅಂತ ಹೇಳಿ ಸುಭಾಷನ್ಗೆ ಐಡಿಯಾ ಕೊಡ್ತಾಳೆ. ಇನ್ನು ವಿದ್ಯಾ ಓದ್ಕೊತಾ ಇರ್ತಾಳೆ. ಭದ್ರ ಬಂದು ಕೂತ್ಕೊತಾನೆ. ಕೂತ್ಕೊಂಡು ಮದ್ಯಪಾನ ಡ್ರಿಂಕ್ಸ್ ಮಾಡ್ತಿರ್ತಾನೆ. ಏನಪ್ಪ ಇದು ಅಟ್ಟಿ ಒಳಗಡೆನೆ ಕೂತ್ಕೊಂಡು ಕುಡಿತಾ ಇದ್ದಾರಲ್ಲ ಅಂತ ಹೇಳಿ ವಿದ್ಯಾ ಮನಸ್ಸಲ್ಲಿ ಅನ್ಕೊತಾಳೆ. ಏನಿದೆಲ್ಲ ಅಂತ ಹೇಳಿ ವಿದ್ಯಾ ಕೇಳ್ತಾಳೆ. ಅದಕ್ಕೆ ಇದು ಎಣ್ಣೆ, ಇದು ಕಡಲೆಕಾಯಿ ಬೀಜ, ಇದು ಚಿಪ್ಸು, ಇದು ಉಪ್ಪಿನಕಾಯಿ ಅಂತ ಎಲ್ಲನೂ ತೋರಿಸ್ತಾಳೆ ವಿದ್ಯಂಗೆ. ನನಗೂ ವೇಸ್ ಅಂತ ಕಾಣಿಸ್ತಾ ಐತೆ, ನನಗೆ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ತಂದು ಕುಡಿಯೋದಕ್ಕೆ ಅಟ್ಟಿ ಅನ್ಕೊಂಡಿದ್ರೆ ಏನು ಅನ್ಕೊಂಡಿದ್ರೆ ನೀವು ಅಂತ ಹೇಳಿ ವಿದ್ಯಾ ಹೇಳಿದಕ್ಕೆ ಭದ್ರ ಅಟ್ಟಿ ಅಂದಮೇಲೆ ಶಾಂತಿ ತುಂಬಿರ್ಬೇಕಲ್ವೇ, ಇಲ್ಲಿ ನೋಡಿದ್ರೆ ಅಶಾಂತಿನೇ ತುಂಬದೆ, ಸುಮ್ಕೆ ಕೋಪ ಬರಸ್ಬೇಡಿ, ಮರ್ಯಾದೆಸ್ತರು ಅಟ್ಟಿನಲ್ಲಿ ಹಿಂಗೆಲ್ಲ ಕುಡಿತಾರ ಕೂತ್ಕೊಂಡು ಅಂತ ವಿದ್ಯಾ ಬೈತಾಳೆ. ಇದು ನನ್ನ ಅಟ್ಟಿ, ನನ್ನ ಕಾಸು, ನನ್ನ ಎಣ್ಣೆ, ನಾನು ತಗೊಬಂದು ಕುಡಿತಾ ಇದ್ದೀನಿ, ನಿನ್ಗೇನಾಯ್ತು ಅಂತ ಹೇಳಿ ಭದ್ರ ವಿದ್ಯಂಗೆ ಪ್ರಶ್ನೆ ಮಾಡ್ತಾನೆ. ನಾನು ಅಲ್ಲಿ ಓದ್ಕೊತಾ ಇದ್ದೀನಿ, ನನಗೆ ತೊಂದರೆ ಕೊಡಬೇಡಿ ನೀವು ಅಂತ ಹೇಳಿ ವಿದ್ಯಾ ಬೈತಾಳೆ. ಅದಕ್ಕೆ ಭದ್ರೇಗೌಡ, ನೀವೇನು ಓದ್ ದಬಾಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ವಾ, ಗೊತ್ತಿದ್ರೂ ಯಾಕಿಂತ ಕೆಲಸ ಮಾಡ್ತಾ ಇದ್ದೀರಾ ನೀವು, ಇದು ನಿಮ್ಮ ಅಟ್ಟಿ ಮಾತ್ರ ಅಲ್ಲ ನನ್ನ ಅಟ್ಟಿ ಅಂತ ಕೂಡ ನಿಮಗೆ ಗೆಪ್ತಿಯಲ್ಲಿರಲಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಕೋರ್ಟಲ್ಲಿ ಜೊತೆಗಿದ್ದಾರೆ ಇರಲಿ ಅಂತ ಹೇಳಿದ್ರೆ ಹೊರತು ನೀನು ಇಷ್ಟ ಬಂದಂಗೆ ಇರು ಅಂತ ಹೇಳಿಲ್ಲ ಅಂತ ಹೇಳಿ ಭದ್ರ ವಿದ್ಯಂಗೆ ಹೇಳ್ತಾನೆ. ಮಾತೆತ್ತಿದ್ರೆ ಲಾಯರ್ ಅಮ್ಮಂಗೆ ಫೋನ್ ಮಾಡಿ ಕೇಳ್ತೀಯಲ್ಲ, ಇದನ್ನೂ ಫೋನ್ ಮಾಡಿ ಕೇಳು, ಲಾಯರ್ ಏನಂತ ಹೇಳ್ತಾರೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಮಾಡೋಕ್ಕಾಗಿಲ್ಲ, ಯಾಕೆ ಹೇಳು, ಕೋರ್ಟು ಹಂಗೆಲ್ಲ ಹೇಳಿಲ್ಲ ಅಲ್ವಾ ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.